ಮಂಗಳೂರಿನಲ್ಲಿ ಮತ್ತೆ ಅನೈತಿಕ ಮತ್ತು ಅಕ್ರಮ ಚಟುವಟಿಕೆಗಳು ಪ್ರಾರಂಭವಾಗಿದೆ. ಅಲ್ಲಲ್ಲಿ ಕಾಣ್ತಾ ಇದೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಂಬರ್ 1 ಸಮಸ್ಯೆ ಏನಂದ್ರೆ ಮಸಾಜ್ ಪಾರ್ಲರ್ಗಳು. ಅಲ್ಲಲ್ಲಿ ಮಸಾಜ್ ಪಾರ್ಲರ್ಗಳು. ಎಷ್ಟೋ ಮಸಾಜ್ ಪಾರ್ಲರ್ಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ನಡೆಯುತ್ತಿರುವುದು ಆಲ್ಮೋಸ್ಟ್ ನಿಮ್ಗೆ ಮಸಾಜ್ ಪಾರ್ಲರ್ ಅಂತ ಹೆಸರಾಕಿ ಒಳಗೆ ನಡೆಯುತ್ತಿರುವುದು ಅನೈತಿಕ ಚಟುವಟಿಕೆ. ಒಳಗೆ ಹೋದ್ಮೇಲೆ ಮಸಾಜ್ ಮಾಡಿ ಆದ ನಂತರ ನಿಮಗೆ ಬೇರೆ ಸರ್ವಿಸ್ ಬೇಕಂತ ಹೇಳಿ ಅಲ್ಲಿದ್ದ ಹುಡುಗಿಯರನ್ನು ಇಟ್ಕೊಂಡು ಮಿಸ್ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ನಮ್ಗೆ ಪೊಲೀಸ್ ಇಲಾಖೆಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಸಿಗುದಿಲ್ವಾ ಎಂಬಂತ ಒಂದು ಯಕ್ಷ ಪ್ರಶ್ನೆ. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ 2-3 ದಿವಸದಲ್ಲಿ ನಾವು ಇದು ಮಾಡಿದ ಪ್ರಕಾರ, ಎನ್ಕ್ವೈರಿ ಮಾಡಿದ ಪ್ರಕಾರ ಹಲವಾರು ಮಸಾಜ್ ಪಾರ್ಲರ್ಗಳು ಈ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪೊಲೀಸ್ನವರಿಗೆ ಕಾಣ್ತಾ ಇಲ್ವಾ ಅಂತ ಕೇಳ್ತಾ ಇರುವುದು. ಪೊಲೀಸ್ ಇಲಾಖೆ ಇತ್ತ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ? ರಾಜಕಾರಣಿಗಳಿದ್ರೆ ಹಿಂದೆ ನಿಂತು ಮಾಡ್ತಾ ಇದ್ದಾರಂತ. ಎಷ್ಟು ಮಸಾಜ್ ಪಾರ್ಲರ್ಗಳು, ಎಲ್ಲ ಮಸಾಜ್ ಪಾರ್ಲರ್ಗಳಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಅದ್ರ ಜೊತೆಗೆ ಈಗ ಅಲ್ಲಲ್ಲಿ ಇಸ್ಪಿಟ್ ದಂಧೆಗಳು ಕೂಡ ಪ್ರಾರಂಭವಾಗಿದೆ. ಯಾರ್ಯಾರ ಹೆಸರನ್ನು ಹೇಳುದು, ಎಂತೆಂತ ಮಾಡುದು, ಇಸ್ಪಿಟ್ ದಂಧೆಗಳನ್ನು ಪ್ರಾರಂಭಿಸುದು. ಇಸ್ಪಿಟ್ ದಂಧೆಗಳನ್ನು ಹಲವಾರು ಮಂದಿ ಈಗ ನಡೆಸ್ತಾ ಇದ್ದಾರೆ. ಹಲವಾರು ಕಡೆಗಳಲ್ಲಿ ಇಸ್ಪಿಟ್ ದಂಧೆ ಮತ್ತೆ ಪ್ರಾರಂಭವಾಗಿದೆ. ಎಂತ ಅವಸ್ಥೆಯಲ್ಲಿ ನಾವಿದ್ದೇವೆ. ಕದ್ದು ಮುಚ್ಚಿ ನಡೆಸುದು. ಕೇಳಿದ್ರೆ ಹೇಳ್ತಾರೆ ಪೊಲೀಸ್ ಇಲಾಖೆಯ ಸಪೋರ್ಟ್ ಇದೆ ಅಂತ ಹೇಳ್ತಾರೆ. ಮಸಾಜ್ ಪಾರ್ಲರ್ ಅವರು ಕೇಳಿದ್ರೆ ಹೇಳ್ತಾರೆ ಪೊಲೀಸ್ ಇಲಾಖೆಯ ಸಪೋರ್ಟ್ ಇದೆ ಅಂತ ಹೇಳ್ತಾರೆ. ರಾಜಕೀಯದವರ ಕೈವಾಡ ಇದೆಯಾ, ಪೊಲೀಸ್ ಇಲಾಖೆ ಇನ್ವಾಲ್ವ್ ಆಗಿದೆಯಾ ಎಂತ ಅಂತೇಳಿ ನಮ್ಗೆ ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ಇಷ್ಟು ದಿವಸ ನಿಂತು ಹೋಗಿದ್ದ ಚಟುವಟಿಕೆಗಳು ಮತ್ತೆ ಪ್ರಾರಂಭವಾಯಿತು. ಯುಟಿ ಖಾದರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಯುಟಿ ಖಾದರ್ ಅವರೇ, ನಿಮ್ಗೆ ಉಸ್ತುವಾರಿ ಕೊಡ್ಲಿಲ್ಲ. ಯಾಕೆ ಹೇಳಿ? ಈ ಕೆಲವು ದಂಧೆಗಳು ನಡಿಲಿಕ್ಕೆ ನೀವು ಬಿಡಲ್ಲ ಅಂತ ಹೇಳಿ ಕೊಡ್ಲಿಲ್ಲ ಎಂಬಂತ ಒಂದು ಮಾಹಿತಿ ಕೂಡ ಇದೆ. ಇವತ್ತು ನಿಮ್ಮನ್ನು ಒಂದು ಗೌರವಿತವಾದ ಸ್ಥಾನದಲ್ಲಿ ಕುತ್ಕೊಳಿಸಿದ್ದಾರೆ. ನಮಗೆ ನಿಜವಾಗಿ ಗೌರವ ಇದೆ, ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ, ಗೌರವ ಇದೆ ಸರ್. ಆದ್ರೆ ಇವತ್ತು ಮಂಗಳೂರಿನಲ್ಲಿ ಸರ್ ನೀವಿರುವಂತ ಇಡೀ ರಾಜ್ಯದ ಸಮಸ್ಯೆಯನ್ನು ಪ್ರಶ್ನೆ ಮಾಡ್ಲಿಕ್ಕೆ ನೀವಲ್ಲಿ ಕೂತಿದ್ದೀರಾ. ಆದ್ರೆ ಇವತ್ತು ನಮ್ಮ ಮಂಗಳೂರಿನಲ್ಲಿ ಹಲವಾರು ಕಡೆಗಳಲ್ಲಿ ಮಸಾಜ್ ಸೆಂಟರ್ಗಳು ನಡೀತಿದೆ ಸರ್. ನೀವು ಅವತ್ತು ಉಸ್ತುವಾರಿ ಸಚಿವರಾಗಿದ್ದಾಗ ನನಗೆ ಈಗಲೂ ನೆನಪಿದೆ. ಆ ಪಿಜಿಗಳ ಬಗ್ಗೆ, ಮಸಾಜಿನ ಬಗ್ಗೆ, ಅಕ್ರಮ ಚಟುವಟಿಕೆಗಳ ಬಗ್ಗೆ ಮೆಸೇಜ್ ಹಾಕಿದ ಕೂಡಲೇ ಕ್ರಮ ಕೈಗೊಂಡವರು ನೀವು ಸರ್. ಹೆಮ್ಮೆ ಇದೆ. ಯಾಕಂದ್ರೆ ಆ ಪಿಜಿ ಬಗ್ಗೆ ಅಂತೂ ಕಠಿಣ ಕ್ರಮ ತಗೊಂಡಿದ್ದೀರಾ ಅವತ್ತು. ನಿಜವಾಗಿ ಗೌರವ ಇದೆ. ಒಂದೊಂದು ಕ್ಲಬ್ಗಳನ್ನು ನಡೆಸಲಿಕ್ಕೆ ಬಿಡ್ತಾ ಇರಲಿಲ್ಲ. ಆದ್ರೆ ಸರ್ ಇವತ್ತು ನೀವು ಒಳ್ಳೆ ಸ್ಥಾನದಲ್ಲಿದ್ದೀರಾ. ಆದ್ರೆ ನೀವಿರುವಂತ ಜಿಲ್ಲೆಯಲ್ಲಿ ಇವತ್ತು ಅಲ್ಲಲ್ಲಿ ಮಸಾಜ್ ಪಾರ್ಲರ್ಗಳು, ಇಸ್ಪಿಟ್ ದಂಧೆಗಳು ಅಲ್ಲಲ್ಲಿ ನಡೀತಾ ಇದೆ. ಇಲ್ಲಿ MLAಗಳು ಕೆಲವು ಕ್ಷೇತ್ರದಲ್ಲಿ ಬಿಜೆಪಿ ಅವರಿದ್ದಾರೆ, ಉಸ್ತುವಾರಿ ಕಾಂಗ್ರೆಸ್ನವರಿದ್ದಾರೆ. ಯಾರು ಮಾತಾಡ್ತಾ ಇಲ್ಲ. ಯಾಕೆ ಈ ಅನೈತಿಕ ಚಟುವಟಿಕೆ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಮಸಾಜ್ ಪಾರ್ಲರ್ಗಳಲ್ಲಿ ಒಳಗೆ ಏನ್ ನಡೀತದೆ ಅಂತ ನೋಡಿ. ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಹೋಗಿ ನೋಡಿ ಒಳಗೆ ಏನ್ ನಡೀತದೆ ಅಂತ. ಎಂತ ಅವಸ್ಥೆಗಳು. ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬರದಂತೆ. ಅವರಿಗೆ ಉಷ್ಣ ಜಾಸ್ತಿ ಆಗಿದ್ರೆ ಅವರ ಊರಲ್ಲಿ ಮಸಾಜ್ ಪಾರ್ಲರ್ ಮಾಡ್ಲಿ ಅಥವಾ ಅವರ ಮನೆಯಲ್ಲಿ ಮಾಡ್ಲಿ. ನಮ್ಮ ಊರಿಗೆ ಬಂದು ಇಲ್ಲೇ ಯುವಕರನ್ನು ಹಾಳು ಮಾಡುದಾ? ಅದರ ಜೊತೆಗೆ ಇಸ್ಪಿಟ್ ದಂಧೆಗಳು ಮತ್ತೆ ಪ್ರಾರಂಭ ಆಗಿದೆ, ನಡೆಸ್ತಾ ಇದ್ದಾರೆ. ಯಾಕೆ ನಿಂತು ಹೋದ ದಂಧೆ ಮತ್ತೆ ಯಾಕೆ ಪ್ರಾರಂಭವಾಯಿತು? ನಮ್ಗೆ ಹೇಳ್ತಾರೆ ಸೆಟಲ್ಮೆಂಟ್ ಆಗಿದೆ, ಅವರು ಮೌನ ಇದ್ದಾರೆ, ಅವರಿಗೆ ಕೊಟ್ಟಿದ್ದೇವೆ ಅಂತೆಲ್ಲ ಹೇಳ್ಕೊಂಡು. ಇದು ಯಾರಿಂದಾಗಿ ಆಗ್ತಾ ಇರುವುದು? ಇಸ್ಪಿಟ್ ದಂಧೆಯನ್ನು ನಿಲ್ಲಿಸಿದ್ರೆ ಅಥವಾ ಇಂಥ ದಂಧೆಗಳನ್ನು ನಿಲ್ಲಿಸಿದ್ರೆ ನಮಗೂ ನೆಮ್ಮದಿ. ಇಲ್ಲಿರೋ ಒಂದು ಶಡೆಯಿಂದ ಕಾಟದ ಕೂಡಲೇ ನಮ್ಗೆ ಕಾಲ್ಗಳು, ನಮ್ಗೆ ಬರುವ ಕಾಲ್ಗಳು ನೋಡ್ಬೇಕು ಸರ್, ನೋಡ್ಬೇಕು. ಯುಟಿ ಖಾದರ್ ಸರ್, ನಮ್ಗೆ ಎಷ್ಟು ಕಾಲ್ಗಳು ಬರ್ತದೆ ಅಂತ ಹೇಳಿದ್ರೆ ಕಾಲ್ ಬರುದು, ದೀಪಣ್ಣ ಅಲ್ಲಿ ನಡೀತಾ ಇದೆ, ದೀಪಣ್ಣ ಇಲ್ಲಿ ನಡೀತಾ ಇದೆ, ನಿಮ್ಗೆ ಮಾಮೂಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಕೇಳಿ ಸಾಕಾಯ್ತು. ಇದು ಕಾಲ್ ಮಾಡುವ ಮುಟ್ಟಾಳೆತನಲ್ಲ, ಕಾಲ್ ಮಾಡುವ ಹಲ್ಕಟ್ ನನ್ ಮಗ. ಅವ ಇಸ್ಪಿಟ್ ಆಡಿಸುವವನೇ. ಅವನದಕ್ಕೆ ರೈಟ್ ಆದ ಕೂಡಲೇ ನಮ್ಗೆ ಕಾಲ್, ಅವ ಮತ್ತೊಂದು ಕಡೆ ಇನ್ಫಾರ್ಮೇಶನ್ ಕೊಡುದು. ಅಂತ ಒಂದು ದರಿದ್ರ ವ್ಯವಸ್ಥೆ. ದಯವಿಟ್ಟು ಯುಟಿ ಖಾದರ್ ಸರ್ ಅವರಲ್ಲಿ ಮನವಿ ಮಾಡ್ತಿದ್ದೇನೆ. ನಮ್ಗೆ ವಿಧಾನಸೌಧಕ್ಕೆ ಬಂದು ನಿಮ್ಮಲ್ಲಿ ಮನವಿ ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಇದು ಎಲ್ಲರಿಗೂ ತಿಳಿಬೇಕು. ಯಾಕಂತ ಹೇಳಿದ್ರೆ ವಿಷಯಗಳು ತಿಳಿಬೇಕೆಂಬ ಕಾರಣದಿಂದ ವಿಡಿಯೋ ಮಾಡ್ತಿದ್ದೇನೆ. ಯುಟಿ ಖಾದರ್ ಸರ್, ದಯವಿಟ್ಟು ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ಗಳ ಹಾವಳಿ ಜಾಸ್ತಿ ಆಗಿದೆ. ಬೇರೆ ರಾಜ್ಯದಿಂದ ಎಷ್ಟೋ ಯುವಕರು ಬರ್ತಿದ್ದಾರೆ, ಅದರ ಜೊತೆಗೆ ನಮ್ಮ ಯುವಕರು ಹೋಗ್ತಿದ್ದಾರೆ. ಆಯುರ್ವೇದಿಕ್ ಆಗಿರುವಂತ ಎಷ್ಟೋ ಮಸಾಜ್ ಪಾರ್ಲರ್ಗಳಿವೆ. ಆಯುರ್ವೇದಿಕ್ ಆರೋಗ್ಯದ ಬಗ್ಗೆ ಗಮನ ಇರುವಂತ ಅಲ್ಲಿಗೆ ಯಾರು ಹೋಗ್ತಾ ಇಲ್ಲ. ಇಲ್ಲಿ ರಾಶಿ ಜನ ಆಗ್ತಾ ಇದೆ. ವಿಷಯ ಏನಂತ ನೋಡ್ಬೇಕಾಗ್ತದೆ. ಇಲ್ಲಿ ಸಿಗದಿದ್ದಂಥದ್ದು ಅಲ್ಲಿ ಸ್ಪೆಷಲ್ ಆಗಿ ಏನ್ ಸಿಗ್ತದೆ ಎಂಬುದನ್ನು ಸ್ವಲ್ಪ ನೋಡ್ಬೇಕು ಖಾದರ್ ಸರ್. ಅದೇ ರೀತಿ ನಮ್ಮ ಇದು ಯಾವುದು ಇಸ್ಪಿಟ್ ದಂಧೆ ಮಿತಿ ಮೀರಿ ಹೋಗ್ತಾ ಇದೆ.
ದಯವಿಟ್ಟಿದ್ರ ಕಡೆಗೆ ಗಮನ ಕೊಡ್ಬೇಕು. ಎಲ್ಲ ಬಾಲ ಮುಚ್ಚಿ ಕುತ್ಕೊಂಡಿದ್ದವರು ಒಬ್ಬೊಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ನಡೆಸ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ, ಒಬ್ಬೊಬ್ಬ ರಾಜಕಾರಣಿ ಹೆಸರನ್ನು ಹೇಳ್ಕೊಂಡು ನಡೆಸ್ತಾ ಇದ್ದಾರೆ. ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ವಿನಂತಿ ಮಾಡುವುದು ನಮ್ಮದು ಕರ್ತವ್ಯ. ಮೊದಲ ವಿನಂತಿ ಈ ಸಲದು, ದಯವಿಟ್ಟು ಈ ಇಸ್ಪಿಟ್ ಕ್ಲಬ್ ಮತ್ತೆ ಇಸ್ಪಿಟ್ ಗಳನ್ನು ನಡೆಸುವವರನ್ನು ಮತ್ತೆ ಈ ಮಸಾಜ್ ಸೆಂಟರ್ ಗಳನ್ನು ದಯವಿಟ್ಟು ನಿಲ್ಲಿಸಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ರಾಜಕೀಯಕ್ಕೆ ಬಿದ್ದು ಮಾಡ್ತಿದ್ಯಾ ಏನಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಮತ್ತೊಂದು ಕಡೆಯಿಂದ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಹೋಮ್ ಮಿನಿಸ್ಟರ್ಗೆ ಒಬ್ಬ ಸಪೋರ್ಟ್ ಆದ ವ್ಯಕ್ತಿ ಇದ್ರ ಹಿಂದೆ ನಿಂತು ಈ ಎಲ್ಲ ದಂಧೆಗಳನ್ನು ನಡೆಸ್ತಾ ಇದ್ದಾನಂತ ಮಾತು ಬರ್ತಾ ಇದೆ. ಪರಮೇಶ್ವರ್ ಸರ್, ನಿಮ್ಮ ಹಿಂದೆ ಇರುವ ಒಬ್ಬ ವ್ಯಕ್ತಿ ನಡೆಸ್ತಿದ್ದಾನಂತ ಮಾತುಗಳು ಇಲ್ಲಿ ಜನರ ಬಾಯಿಂದ ಬಾಯಿಗೆ ಬರ್ತಾ ಇದೆ. ದಯವಿಟ್ಟು ಇದು ನಿಮ್ಗೆ ಯಾವ ರೀತಿ ಪೆಟ್ಟು ಬೀಳ್ತಿದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆಯಿಂದ ಹೇಳ್ತಿದ್ದಾರೆ ಇವರ ಉಚಿತ ಭಾಗ್ಯಗಳಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ, ಅದಕ್ಕೆ ಈ ದಂಧೆಗಳನ್ನು ನಡೆಸ್ತಾ ಇದ್ದಾರೆ ಎಂಬಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ನೀವು ಕೊಟ್ಟಿರುವಂತ ಯೋಜನೆ ಒಳ್ಳೆ ರೀತಿಯಲ್ಲಿರುವಾಗ ಕೆಟ್ಟ ರೀತಿಯಾಗಿ ಬಿಂಬಿಸುವಂತ ವ್ಯಕ್ತಿಗಳಿದ್ದಾರೆ. ಸೊ ಈ ದಂಧೆಯಿಂದ ನಮ್ಮ ಉಚಿತ ಭಾಗ್ಯಗಳು ನಡೆಯುತ್ತಿಲ್ಲ, ಈ ದಂಧೆಯಿಂದ ಪರಮೇಶ್ವರ್ ಅವರ ಸಪೋರ್ಟ್ ಇಲ್ಲ, ಹೋಮ್ ಮಿನಿಸ್ಟರ್ ಅವರ ಸಪೋರ್ಟ್ ಇಲ್ಲ ಅಂತ ನೀವು ತೋರಿಸಿಕೊಡ್ಬೇಕಾಗಿದೆ ಸರ್. ದಯವಿಟ್ಟು ಯುಟಿ ಖಾದರ್ ಸರ್, ನಿಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ, ನಿಮ್ಮಿಂದ ಇದು ಖಂಡಿತ ಸಾಧ್ಯ ಎಂಬಂತ ಒಂದು ಉದ್ದೇಶದಿಂದ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ ಸರ್. ದಯವಿಟ್ಟು ಇದನ್ನು ಈಗಲೇ ನಿಲ್ಲಿಸುವಂತ ಮತ್ತೆ ಇದಕ್ಕೆ ಸರಿಯಾದ ಒಂದು ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂತ ಒಂದು ಇದನ್ನು ಪೊಲೀಸ್ ಇಲಾಖೆಗೆ ಹೇಳ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ ಸರ್. ದಯವಿಟ್ಟು ಆದಷ್ಟು ಬೇಗ ಮಾಡ್ತೀರಿ ಎಂಬಂತ ಒಂದು ನಂಬಿಕೆ ಇದೆ.